ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಕ್ಕ ಮತ್ತು ನಾನು ಇವಾಗ ಗಾಡೀಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಆಗಲೇ ಹೇಳಿದ್ನಲ್ವಾ, ಅಮ್ಮನ ಮನೇಲಿ ಹಬ್ಬ ಇದೆ ಅಂತ, ಅಂದರೆ ಗೋಮಸಿದ್ದೇಶ್ವರ ದೇವಸ್ಥಾನದಲ್ಲೇ ಮಾಡೋದು. ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸೊ ಫುಲ್ಲು ಬ್ಯುಸಿ ಆದ್ರೂ ಗ್ಯಾಪಲ್ಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಇದರಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಅಕ್ಕ ಮತ್ತು ನಾವಿಬ್ಬರು ಗಾಡೀಲಿ ಹೋಗ್ತಾ ಇರೋದ್ರಿಂದ ಫುಲ್ಲು ಚಳಿ ಆಗ್ತಾ ಇದೆ. ಒಂದು 6:30 ಸಮಥಿಂಗ್ ಆಗಿದೆ ಅಷ್ಟೇ. ಆಲ್ರೆಡಿ ನಮ್ಮ ಮನೆಯವರೆಲ್ಲ ಆಲ್ಮೋಸ್ಟ್ ನೈಟೇ ಹೊರಟೋಗಿದ್ದಾರೆ. ಬಟ್ ನಾವು ಮನೇಲೆಲ್ಲ ಪೂಜೆ ಮಾಡಿ ಹಾಗೆ ಹೋಗ್ಬೇಕಲ್ವಾ, ಹಂಗಾಗಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಮ್ಮನ ಸ್ವಂತ ಊರು. ನಾವು ಮಂಡ್ಯದಲ್ಲಿರೋದು ಜಸ್ಟ್ ಟೆಂಪ್ರವರಿ ಅಷ್ಟೇ, ಬಟ್ ಇದು ನಮ್ಮ ಸ್ವಂತ ಊರು ಅಂತಲೇ ಹೇಳ್ಬೋದು. ಯಾವತ್ತಿದ್ರು ಸ್ವಂತ ಊರೇ. ಬಟ್ ಇವಾಗ ನಾವು ಮಂಡ್ಯ ಸಿಟಿಲಿ ಇರೋದಷ್ಟೇ. ಮಂಡ್ಯದಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಮ್ಮೂರು. ಶಿವೂರು ಸಿಕ್ಕಿದ್ಮೇಲೆ ನೆಕ್ಸ್ಟು ನಮ್ಮೂರು ಸಿಗೋದು. ನಮ್ಮೂರಿಗೂ ಮತ್ತು ಶಿವೂರಿಗೂ 1 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸು. 1 ಕಿಲೋಮೀಟರ್ ಅದಕ್ಕಿಂತ ಹೆಚ್ಚಾಗಿ ಕೆರೆ ಅಷ್ಟೇ ಡಿಫ್ರೆನ್ಸು. ಕೆರೆ ನಮ್ಮೂರಿಗೂ ಸೇರುತ್ತೆ ಮತ್ತು ಶಿವೂರಿಗೂ ಸೇರುತ್ತೆ. ಫ್ರೆಂಡ್ಸ್, ಇದು ನಮ್ಮೂರು ಎಂಟ್ರೆನ್ಸ್ ಆಗ್ತಿದ್ದಾಗೆ ಚೌಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಸೊ ನಮ್ಮೂರು ಎಲ್ಲದಕ್ಕೂ ಫೇಮಸ್ಸು, ದೇವತೆಗಳ ತವರೂರು ಅಂತ 101 ದೇವಸ್ಥಾನಗಳು ನಮ್ಮ ಊರಲ್ಲಿದೆ. ಸೊ ನೋಡ್ತಾ ಇರ್ಬೋದು, ಇಲ್ಲೇ ಪಕ್ಕದಲ್ಲಿ ದೊಡ್ಡದಾದಂತಹ ಒಂದು ಕೆರೆನೂ ಕೂಡ ಇದೆ. ಈ ಕೆರೆ ನಮ್ಮೂರಿಗೂ ಸೇರುತ್ತೆ ಮತ್ತು ಶಿವೂರಿಗೂ ಸೇರುತ್ತೆ. ಒಂದೇ ಕೆರೆ ಡಿಫ್ರೆನ್ಸ್, ಶಿವೂರಿಗೂ ನಮ್ಮೂರಿಗೂ. ಸೊ ನಮ್ಮೂರು ಫೈನಲಿ ಸಿಕ್ತು ಸ್ಕೂಲಿಗೆ. ಸೊ ಹೈಸ್ಕೂಲ್ ಬಂದು ಗೋಮಸಿದ್ದೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಸೊ ನಮ್ಮೂರಿಂದ ಒಂದು ಗೋಮಸಿದ್ದೇಶ್ವರ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಯಾವಾಗ ನಮ್ಮ ಮನೆಯಿಂದ ಇಲ್ಲಿಗೆ ಬೆಳ್ಕೊಂಡು ಹೋಗ್ತಾಯಿದೆ. ಸೈಕಲ್ ಕೂಡ ಹೋಗ್ತಾ ಇದೆ. ಅದೆಲ್ಲ ಮೂಮೆಂಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ವಾ, ಚಾಮುಂಡೇಶ್ವರಿ ದೇವಸ್ಥಾನ ಸಿಕ್ತು. ಚಾಮುಂಡೇಶ್ವರಿ ದೇವಸ್ಥಾನ ನೀಟಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಸ್ಕೂಲ್ ಏನು ಕಾಣಿಸ್ತಾ ಇದೆ, ಅದೇ ಸ್ಕೂಲಲ್ಲಿ ನಾನು ಓದಿದ್ದು, ಹೈಸ್ಕೂಲು. ನಾನು ಎಜುಕೇಷನ್ ಎಲ್ಲ ಮಾಡಿ ದೇವಸ್ಥಾನ ಇನ್ನೂ ರೆಡಿ ಆಗ್ತಾ ಇದೆ. ಓಪನಿಂಗ್ ಕೂಡ ಆಗಿಲ್ಲ. ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಅರ್ಲಿ ಮಾರ್ನಿಂಗೆ ನಾವು ಬಂದಿರೋದಲ್ವ, ಅಭಿಷೇಕ ನಾವೇ ಮಾಡಿಸ್ಬೇಕು. ಹಂಗಾಗಿ ಅಭಿಷೇಕ ಮತ್ತು ಪಂಚಾಮೃತಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಡುಗೆಗೆ ಮತ್ತು ಮಾರ್ನಿಂಗ್ ತಿಂಡಿಗೆ ಭಟ್ರು ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು. ಮಾರ್ನಿಂಗ್ ತಿಂಡಿಗೆ ಪಲಾವ್ ಮಾಡ್ತಾಯಿದ್ರು. ಇನ್ನು ಆಫ್ಟರ್ನೂನ್ಗೆ ಮಾಮೂಲಿ ಮುದ್ದೆ, ಗೊಜ್ಜು, ಅನ್ನ, ಸಾಂಬಾರು ಈ ಥರ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ನಾವು ಅಷ್ಟರಲ್ಲಿ ಪೂಜೆಗೆ ಏನೇನು ಬೇಕಾಗುತ್ತೆ ಮತ್ತು ಮೀಸಲು ನೀರಿಗೆ ಏನೇನು ಬೇಕಾಗುತ್ತೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಆದಷ್ಟು ನಾನು ನ್ಯಾಚುರಲಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ನನಗೆ ಈ ಥರ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಯಾವ ರೀತಿ ಅಲ್ಲಿನ ವಾತಾವರಣ ಏನಿದೆ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅದೇ ರೀತಿ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾವುದೂ ಕೂಡ ನಾನು ಜಾಸ್ತಿ ಎಡಿಟಿಂಗ್ ಮಾಡಿಲ್ಲ. ಇಲ್ಲಿ ವಾಯ್ಸ್ ಓವರ್ ನಾನು ಕೊಡದೇ ಇರೋದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇವಾಗ ಹಾಡುಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಕೊಯ್ಯೋಕ್ಕೆ. ಒಟ್ಟು 5 ಹಾಡನ್ನು ನಾವು ಆರಿಸ್ಕೊಂಡಿದ್ದು ಬಿಟ್ಟಿದ್ದು. ಸೊ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದು, ಹಾಗಾಗಿ ಅದನ್ನ ಕಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಇದು ನಮ್ಮ ಕಲ್ಚರು, ಏನು ಮಾಡೋಕ್ಕಾಗಲ್ಲ. ಬಟ್ ಮರಿ ಕುಯ್ಯೋದು ಹಾಗೆ ಹೀಗೆ ಅಂತೆಲ್ಲ ಸೋಷಲ್ ಮೀಡ್ಯಾದಲ್ಲೆಲ್ಲ ಬಿಲ್ಡಪ್ ತೊಗೋತಾರೆ. ಬಟ್ ಹಳ್ಳಿಗಳ ಸೈಡ್ ಆಗಿರ್ಬೋದು, ಏನೇ ಹಬ್ಬ ಮಾಡಿದ್ರು ಆಗಿರ್ಬೋದು, ಅದನ್ನ ಕಟ್ ಮಾಡೇ ಮಾಡ್ತಾರೆ. ಬಟ್ ಅವರು ನಾನ್ ವೆಜ್ ತಿಂತಾರೆ. ಮರಿ ಕುಯ್ಯೋ ಟೈಮಲ್ಲಿ ಈ ಥರ ಕಟ್ ಮಾಡಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಬಿಲ್ಡಪ್ಗಳನ್ನ ತೊಗೊಳ್ತಿರ್ತಾರೆ, ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಸಂಪ್ರದಾಯದ ಪ್ರಕಾರ ನಡ್ಕೊಂಡು ಬಂದಿರೋ ರೀತಿ ನಾವು ಇದನ್ನ ಮಾಡಲೇಬೇಕು. ಸೊ ಹಿಂದಿನಿಂದನೂ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹಾಗಾಗಿ ನಾವು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ನಾವು ಹರಕೆ ಕಟ್ಕೊಂಡಿದ್ದನ್ನ ಮಾಡ್ತಾಯಿದ್ವಿ. ಇದು ನಮ್ಮದು ಹರಕೆ ಕಟ್ಕೊಂಡಿರುವಂತಹ ಹಾಡು. ಇದನ್ನು ಬಿಟ್ಟೆ ನಾವು 2-3 ವರ್ಷ ಆಗಿತ್ತು. ಇದೇ ಥರ 5 ಹಾಡುಗಳನ್ನ ನಾವು ಬಿಟ್ಕೊಂಡಿದ್ವಿ. ಇವಾಗ ದೇವ್ರ ಪೂಜೆಗೆ ಅಭಿಷೇಕ ಎಲ್ಲ ಮಾಡ್ಕೊಳ್ತಾ ಇದ್ರು. ನಾವು ಸಾಮಾನೆಲ್ಲ ಕೊಟ್ಟಿದ್ವಿ.
ಫ್ರೆಂಡ್ಸ್, ದೇವಸ್ಥಾನ ರೆಡಿ ಆಗಿಲ್ಲ ಅಲ್ವಾ, ಹಂಗಾಗಿ ಇಲ್ಲಿ ಚಿಕ್ಕದಾಗಿ ಒಂದು ಟೆಂಪ್ರವರಿಯಾಗಿ ಒಂದು ರೂಮ್ ಥರ ಕಟ್ಕೊಂಡು ಪೂಜೆನ ಅಲ್ಲೇ ಮಾಡ್ತಿರೋದು. ಒಂದು 2 ಇಯರ್ಸಿಂದನೂ ಅಲ್ಲೇ ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಇವಾಗ ಹಾಕ್ತಿರೋ ದೇವಸ್ಥಾನ ಇದು. ಗ್ರ್ಯಾಂಡ್ ಓಪನಿಂಗ್ ಇನ್ನು 3 ಮಂತ್ಸಲ್ಲೂ ಕೂಡ ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇಲ್ಲೇ ಪೂಜೆ ಮಾಡಿಸೋದು. ಅದಕ್ಕೆ ಜೇನುತುಪ್ಪ ಮತ್ತು ಹಾಲು ಮೊಸರು ಎಲ್ಲ ತಂದಿದ್ವಿ. ಅದರಲ್ಲೆಲ್ಲ ಅಭಿಷೇಕ ಮಾಡ್ತಾಯಿದ್ರು. ಇದು ನಮ್ಮ ಮನೆ ದೇವರು, ಅಮ್ಮನ ಮನೆ ದೇವರು ಭೂಮಿಸಿದ್ದೇಶ್ವರ ಅಂತ ಹೇಳಿ. ತುಂಬ ಗ್ರ್ಯಾಂಡಾಗೂ ಕೂಡ ಹಬ್ಬ ಆಗುತ್ತೆ ಯುಗಾದಿ ಟೈಮಲ್ಲಿ. ಇದು ಮದನ್ ಆಲ್ರೆಡಿ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಂದು ನಾಯಿ ಮರಿನ. ಅದು ಕೂಡ ಬಂದಿತ್ತು, ಆಟ ಆಡ್ತಾಯಿತ್ತು. ಇದೊಂದು ನಮ್ಮದು ಛೋಟಾ ಗ್ಯಾಂಗು. ಮದನ್ ಆ್ಯಂಡು ನಮ್ಮ ದೊಡ್ಡಮ್ಮನ ಮೊಮ್ಮಗ. ನಾವು ಇವಾಗ ಮೀಸಲು ನೀರಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಫ್ರೆಂಡ್ಸ್, ನಮ್ಮ ಕಡೆ ಏನಾದರೂ ಹಬ್ಬ ಮಾಡಿದಾಗ ಈ ಥರ 5 ಬಿಂದಿಗೆಯಲ್ಲಿ, ಅದಕ್ಕೆ ಹೊಸ ನೀರು ಅಂತ ಹೇಳ್ತಾರೆ, ಇಲ್ಲ ಮೀಸಲು ನೀರು ಅಂತ ಹೇಳ್ತಾರೆ, ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು. ನಾವು ಅದನ್ನೆಲ್ಲ ಪೂಜೆ ಮಾಡಿಕೊಂಡು ಅದನ್ನೇ ಸ್ವಲ್ಪ ಸ್ವಲ್ಪ ಅಡುಗೆಗೆಲ್ಲ ಮಿಕ್ಸ್ ಮಾಡ್ತಾರೆ. ಇದನ್ನ ಹೊಸ ನೀರು ತರೋದು ಅಂತಲೂ ಹೇಳ್ತಾರೆ ಕೆಲವೊಂದು ಕಡೆ. ನಾವು ಯಾವುದೇ ದೇವ್ರು ಮಾಡಬೇಕಾದ್ರೂ ಅಷ್ಟೇ ಈ ಥರ 5 ಬಿಂದಿಗೆಗೆ ಪೂಜೆ ಮಾಡಿಬಿಟ್ಟು ಅದಕ್ಕೆ 5 ಬುತ್ತಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಕಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅದು 5 ಜನ ಮುತ್ತೈದೆಯರು ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟು ಅದನ್ನು ತಂದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ಹೀಗೆ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ದೇವ್ರು ತಂದು ಈ ಥರ ಮಾಡಬೇಕು. ನಾವು ಮೀಸಲು ನೀರು ತರೋ ಅಷ್ಟರಲ್ಲಿ ದೇವ್ರಿಗೆ ಅಲಂಕಾರ ಕೂಡ ಆಲ್ಮೋಸ್ಟ್ ಮುಗಿಸಿದ್ರು. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಅಣ್ಣನೂ ಕೂಡ ಮುಡಿ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡ, ದೇವ್ರ ಪೂಜೆ ಎಲ್ಲ ಮಾಡಿದೀವಿ. ಇವಾಗ ಅಡುಗೆಗೆ ಭಟ್ರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಣ್ಣನ ಮುಖ ನೋಡಿ, ಒಂದು ತೋರ್ಸೆಲ್ಲ ನಾಚ್ಕೊಳ್ತಾ ಇದ್ದಾನೆ. ನಮಗೂ ಮುಡಿ ಎಲ್ಲ ಕೊಟ್ಟಾಗಿತ್ತು. ಅಷ್ಟರಲ್ಲಿ ತಿಂಡಿ ಕೂಡ ಅರ್ಲಿ ಮಾರ್ನಿಂಗ್ ಅಲ್ವಾ ನಾವು ಬಂದಿದ್ದು, ಹಂಗಾಗಿ ತಿಂಡಿ ಕೂಡ ಮಾಡಿಸಿದ್ವಿ ಒಂದು 50 ಜನಕ್ಕೆ. ಸೊ ನಾವು ಕೂಡ ತಿಂಡಿ ಮಾಡ್ಕೊಂಡ್ವಿ. ಅಡುಗೆ ಆಗೋದು ಇನ್ನೂ ಲಂಚ್ ಅವರ್ಸ್ 2 o'clock ಅಲ್ವಾ, ಅಲ್ಲಿವರೆಗೂ ಅಂತ ಹೇಳ್ಬಿಟ್ಟು ತಿಂಡಿ ಕೂಡ ಆಯಿತು. ತಿಂಡಿ ಎಲ್ಲ ಆದಮೇಲೆ ಬಸವಪ್ಪ ಆದಾಗ ಅದೇ ಬಂದಿತ್ತು ನಾವು ಮಾಡ್ತಿರೋ ಅಡುಗೆ ಹತ್ರ. ದೇವ್ರಿಗೂ ಕೂಡ ಬಸವಪ್ಪಂಗೂ ಕೂಡ ನಾವು ಪೂಜೆ ಎಲ್ಲ ಮಾಡಿದ್ವಿ. ಇದು ಭೂಮಿಸಿದ್ದೇಶ್ವರನ ಬಸವಪ್ಪ. ಸೊ ಅದು ಪೂಜೆ ಮಾಡಿಸ್ಕೊಂಡು ಅದೇ ಹೋಯ್ತು, ಅದೇ ಇಲ್ಲಿ ಕಿತ್ಕೊಂಡು ಬಂದಿತ್ತು. ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಅದೇ ಹೊರಟೋಯ್ತು. ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿದ್ರು. ಮುದ್ದೆ ಕಟ್ಟೋಕ್ಕೆ ನಾವು ಕೂಡ ಹೆಲ್ಪ್ ಮಾಡ್ತಾಯಿದ್ವಿ. ಸೊ ಭಟ್ರಿಗೆ ವಹಿಸಿರೋದ್ರಿಂದ ಭಟ್ರೆ ಎಲ್ಲ ಅಡುಗೆ ಎಲ್ಲ ವಹಿಸ್ಕೊಂಡಿದ್ರು, ಅವರವರೇ ಮಾಡ್ತಾಯಿದ್ರು. ನಾವು ಲಾಸ್ಟಲ್ಲಿ ಮುದ್ದೆ ಕಟ್ಟೋ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸೊ ನಾನು ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫುಲ್ಲು ಜನಗಳು ಬಂದಾಗ ಅವ್ರ ಮುಂದೆ ಫೋನೆಲ್ಲ ಹಿಡ್ಕೊಂಡು ಏನಪ್ಪ ಅಂದ್ಕೊಂಡು ಫುಲ್ಲು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮುದ್ದೆ ಕಟ್ಟೋವರೆಗೂ ನಾನು ಮಾಡಿದೆ. ಅಲ್ಲಿಂದ ಆಚೆಗೆ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಗಳನ್ನ ತಗೊಂಡೆ. ಸೊ ಅಡುಗೆ ಏನಾದ್ರು ಮಾಡಿಸ್ದಾಗ ಈ ಥರ ನಮ್ಮ ಕಡೆ ಮುದ್ದೆ ಮತ್ತು ಬೋಟಿ ಗೊಜ್ಜು ಅಂತ ಹೇಳ್ತಾರಲ್ಲ, ಅದೇ ಬೆಸ್ಟ್ ಕಾಂಬಿನೇಷನ್ ಆ್ಯಂಡ್ ಅದೇ ಜಾಸ್ತಿ ಇಷ್ಟಪಡೋದು. ನಾವು ಮುದ್ದೆ ಮತ್ತು ಬೋಟಿ ಗೊಜ್ಜು, ಹಾಗೆ ಚಿಕನ್ನು ಆ್ಯಂಡ್ ಅನ್ನ ಸಾಂಬಾರು ಇಷ್ಟು ಮಾಡಿಸಿದ್ವಿ. ಜೊತೆಗೆ ಒಂದು ಸ್ವಲ್ಪ ಹಾಲು ಖೀರ್ ಮಾಡಿಸಿದ್ವಿ. ಇಷ್ಟು ಐಟಮ್ಸ್ನ ನಾವು ಮಾಡಿಸಿದ್ವಿ. ಸೊ ಮುದ್ದೆ ಎಲ್ಲನೂ ಅಕ್ಕ, ನಾನು, ಅಣ್ಣ, ದೊಡ್ಡಮ್ಮ ಆ್ಯಂಡ್ ಭಟ್ರುಗಳ ಕಡೆಯಿಂದ ಬಂದಿದ್ರಲ್ಲ ಅವರು ಎಲ್ಲ ಮಾಡ್ತಾಯಿದ್ವಿ. ಮುದ್ದೆ ಎಲ್ಲ ಆಯಿತು. ಅಡುಗೆ ಟೈಮು ಕೂಡ ಇನ್ನೊಂದು ಅವರ್ ಇತ್ತು ಅಷ್ಟೇ. ಚೇರ್ಗಳೆಲ್ಲ ತರಿಸಿದ್ರು, ಊಟ ಟೇಬಲ್ಲು, ಚೇರು ಎಲ್ಲ ತರಿಸಿದ್ರು. ಎಲ್ಲ ಇನ್ನೂ ಕೆಲವೊಂದು ಸೌತೆಕಾಯಿ, ಇದು ಫೈನಲ್ ಟಚ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ರು. ಫ್ರೆಂಡ್ಸ್, ಇದು ಲಾಸ್ಟಲ್ಲಿ ನೆಂಟರೆಲ್ಲ ಬಂದು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಾಡಿರುವಂತಹ ವೀಡಿಯೋ. ಸೊ ಮಿಕ್ಕಿರೋದನ್ನೆಲ್ಲ ಸ್ವಲ್ಪ ಪಾರ್ಸಲ್ ಮಾಡಿಕೊಂಡು ಇನ್ನು ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ನಿಮ್ಮ ಒಪಿನಿಯನ್ ನನಗೆ ತಿಳಿಸಿ. ಸೊ ಸಂಜೆ ನನಗೆ ಅಲ್ಲಿ ಜನಗಳು ಕ್ರೌಡ್ ಇದ್ದು ವಾಯ್ಸ್ ಕೇಳಿ ಜಾಸ್ತಿ ತಲೆನೋವೇ ಬಂದುಬಿಟ್ಟಿತ್ತು. ನನಗೆ ಸೈಡಲ್ಲಿ ಕೂತ್ಕೊಬಿಟ್ಟಿದ್ದೆ. ಇವಾಗ ಅಪ್ಪ ಮತ್ತು ಅಣ್ಣ, ನಮ್ಮ ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಬಂದು ನಿಂತ್ಕೊಂಡು ಓಡಾಡ್ಕೊಂಡು ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಇವಾಗ ಆಲ್ರೆಡಿ ನೋಡ್ತಾ ಇರ್ಬೋದು, ಸಂಜೆ ಒಂದು 6 o'clock ಮೇಲಾಗಿದೆ. ನಾವಿನ್ನೂ ಇಲ್ಲೇ ಅಂದರೆ ಹಬ್ಬದ ಕೆಲಸ ಅಂತಂದರೆ ತುಂಬ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ನಾವು ಮನೆಗೆ ಬಂದಿದ್ದೆ ತುಂಬ ಲೇಟ್ ಅಂತಲೇ ಹೇಳ್ಬೋದು.
ಎಲ್ಲ ವಾಶ್ ಮಾಡ್ಕೊಂಡು ಪಾತ್ರೆ ಎಲ್ಲ ಬಾಡಿಗೆಗೆ ಇಸ್ಕೊಂಡಿರೋದಲ್ವ ಅದೆಲ್ಲ ಕೊಟ್ಟು ಹೋಗೋಷ್ಟರಲ್ಲಿ 7 ಆಯಿತು ಅಲ್ಲಿ ಬಿಟ್ಟಿದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ನೋಡಿ ಲೈಕ್ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ನೆಕ್ಸ್ಟ್ ವರ್ಷ ನಿಮ್ಮ ಜೊತೆ ಸಿಗ್ತೀನಿ. ಐ ಮೀನ್ 2023 ಇದು ನನ್ನ ಲಾಸ್ಟ್ ವಿಡಿಯೋ. 2024ಕ್ಕೆ ನಿಮ್ಮ ಜೊತೆ ಸಿಗ್ತೀನಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.